ಸ್ನೇಹಿತರೆ ಇಲ್ಲಿ ನೋಡಿ, ಇದೇನು ತಾಡಿ ಮರ ಅಂತ ಹೇಳ್ತಾರೆ. ಇದು ಕೇರಳ ಮತ್ತು ಆಂಧ್ರದಲ್ಲಿ ನಾವು ಕಳ್ಳು ಅಥವಾ ಶೇಂದಿ ಅಂತ ಏನು ಹೇಳ್ತೀವಲ್ಲ, ಅದ್ರ ಮರ ಇದು. ಇದರಲ್ಲಿ ಹಣ್ಣಾಗುವಂತಕ್ಕಿಂತ ಮೊದಲೇ ಹೊಂಬಾಳೆ ಅಂತ ಏನು ಹೇಳ್ತೀವಲ್ಲ, ಹೊಂಬಾಳೆಯನ್ನು ಅರ್ಧಕ್ಕೆ ಅಂದರೆ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರಿಂದ ಏನು ಸ್ಯಾಪ್ ಅಂತ ಹೇಳ್ತೀವಿ, ರಸ ಅಂತ ಏನು ಹೇಳ್ತೀವಲ್ಲ, ಅದನ್ನು ಶೇಖರಣೆ ಮಾಡಿಬಿಟ್ಟು ಬೆಳಗ್ಗೆ ಮುಂಚೆ ಇಳಿಸ್ಬಿಟ್ಟು ಅದನ್ನು ಫ್ರೆಶ್ ಆಗಿ ಅದನ್ನು ಕುಡಿತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ಸ್ಯಾಪನ್ನೇ ಬಿಸಿಲು ಏರಿದ ನಂತರ ಏನಾದರೂ ಸೇವನೆ ಮಾಡಿದರೆ ಅದು ಮತ್ತು ಬರಿಸುವಂಥ, ಅಂದರೆ ಹುಳಿ ಆದ ನಂತರ ಅದು ಹೆಂಡಾಗಿ ಕನ್ವರ್ಟ್ ಆಗುತ್ತೆ. ಇದು ತಾಡಿ ಮರ ಅಂತ ಹೇಳ್ತಾರೆ. ಐಸ್ ಆ್ಯಪಲ್ ಅಂತ ನಾವು ಹೇಳ್ತೀವಲ್ಲ, ಅದು ಐಸ್ ಆ್ಯಪಿನ ಮರ. ಇದು ತಮಿಳ್ನಾಡಲ್ಲಿ 2012ರಿಂದ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ತಾಡಿ ಇಳಿಸೋ ಹಾಗಿಲ್ಲ. ಕೇರಳದಲ್ಲಿ ಇದು ಹೆಚ್ಚಾಗಿ ಬೆಳೀತಾರೆ. ಮತ್ತು ಕೇರಳದಲ್ಲಿ ಕೆಲವೊಂದು ದೇವರಿಗೆ ಈ ಸ್ಯಾಪನ್ನು, ರಸವನ್ನು ದೇವರಿಗೆ ನೈವೇದ್ಯವಾಗಿ ಕೂಡ ಮಾಡ್ತಾರೆ. ಇದೇ ಮರ ನೋಡಿ, ತೆಂಗಿನ ಮರ ಟೈಪ್ ಇದೆಯಲ್ಲ, ಇದನ್ನು ಮೇಲೆ ಕತ್ತಿಬಿಟ್ಟು ಅಲ್ಲಿ ಮೊದಲೇ ಕೊಡಪಾನವನ್ನು ಕಟ್ಟಿಬಿಟ್ಟು ಆ ಸ್ಯಾಪನ್ನು ಇಳಿಸ್ತಾರೆ. ಅಲ್ಲಿ ಆ ಒಂದು ಸ್ಯಾಪನ್ನು ಸೇವಿಸಲಿಕ್ಕೆ ಜೇನು ನೊಣಗಳು ಆ ಟೈಮಲ್ಲಿ ತುಂಬ ಬಂದು ಅಲ್ಲಿ ಕೂರ್ತವೆ. ಇದು ತಾಡಿ ಮರ ಅಂತ ಹೇಳ್ತಾರೆ. ಇದಕ್ಕೆ ಪರ್ಯಾಯವಾಗಿ ತಾಡಿ ಅಥವಾ ಶೇಂದಿ ಅಂತ ಏನು ಹೇಳ್ತೀವಲ್ಲ, ಕಳ್ಳು ಅಂತಾರೆ ಮಲಯಾಳಮಲ್ಲಿ, ಅದಕ್ಕೆ ಪರ್ಯಾಯವಾಗಿ ಈಚಲ್ ಮರ ಕೂಡ ಇದರಲ್ಲಿ ಉಪಯೋಗಿಸ್ತಾರೆ. ಸ್ನೇಹಿತರೆ ಇದೆ ನೋಡಿ, ತೆಂಗಿನ ಮರ ಟೈಪ್ ಇದೆ, ತೆಂಗಿನ ಜಾತಿಗೆ ಸೇರಿದಂತಹ ಒಂದು ಮರ ಇದು.